ನಾನು ಚನ್ನಪಟ್ಟಣ ತಾಲೂಕು ಆರೋಕೊಪ್ಪ ಗ್ರಾಮದವನು. ನಾನು ಇಂಜಿನಿಯರಿಂಗ್ ಓದುವಾಗ ಎಲ್ಲರೂ ಲ್ಯಾಂಡ್ ಗ್ರ್ಯಾಂಟ್ಗೆ ಅಪ್ಲಿಕೇಶನ್ ಹಾಕ್ತಾಯಿದ್ರು. ಆವಾಗ ನಾನು ಒಂದು ಅಪ್ಲಿಕೇಶನ್ ಹಾಕಿದೆ. ಹಾಕಿದ ಪ್ರಕಾರ 1971 ಏಪ್ರಿಲಲ್ಲಿ AC ಅವರಿಂದ ನನಗೆ 9 ಎಕರೆ 36 ಗುಂಟೆ ಗ್ರ್ಯಾಂಟ್ ಆಯಿತು. 71ನಲ್ಲಿ ಗ್ರ್ಯಾಂಟ್ ಆಯಿತು. 72ನಲ್ಲಿ ಅಡ್ವರ್ಸ್ ಮಾಡಿ ಕೋಡಿ ಫಿಕ್ಸ್ ಮಾಡೋದು, ಹೊಸ ನಂಬರ್ 255 ಅಂತ ಕೊಟ್ಟರು. ಆವತ್ತಿಂದ ನಾವು ಅನುಭವದಲ್ಲಿ ಬರ್ತಾಯಿದ್ವಿ. 88ಲ್ಲಿ ಈ ತೆಂಗಿನ ಸಸಿ ಮಾವಿನ ಸಸಿ ನೆಡ್ಲಿಕ್ಕೆ ಬಂದಾಗ ಪಕ್ಕದಲ್ಲಿ ವೀರಾಮು ಅನ್ನೋರು 4 ಎಕರೆ ಮಿಲ್ಟ್ರಿ ಕೋಟದಲ್ಲಿ ನನಗಾದ 10 ವರ್ಷದ ಮೇಲೆ 15/10/1980ನಲ್ಲಿ ಅವ್ರಿಗೆ 4 ಎಕರೆ ಗ್ರ್ಯಾಂಟ್ ಆಗಿತ್ತು. ನನ್ನ ಪಶ್ಚಿಮ ದಿಕ್ಕಲ್ಲಿದ್ದು ನಮ್ಮ ಕೆಲಸಗಾರರು ಬಂದಾಗ ಅಬ್ಜೆಕ್ಷನ್ ಮಾಡಿ ಗಲಾಟೆ ಮಾಡಿದ್ರು. ನಿಮ್ಮದು ರೆಕಾರ್ಡ್ ಇಲ್ಲ, ಬಂದು ನೀವು ಸಸಿ ಹಾಕಕ್ಕೆ ಬಂದಿದ್ದೀರಿ ಅಂತೇಳಿ ಗಲಾಟೆ ಶುರು ಮಾಡಿದ್ರು. ಗಲಾಟೆ ಶುರು ಮಾಡಿದಾಗ ಇಲ್ಲೇ ರಂಗಸ್ವಾಮಿ ಅವ್ರ ಮನೆಯಲ್ಲಿ ಈಗಲಿದ್ದಾರೆ 98 ಇಯರ್ಸ್, ಅವ್ರ ಮೇಲೆ ನ್ಯಾಯಕ್ಕೆ ಸೇರಿಸಿ ನೋಡಿ ನಾನೇ ಗ್ರ್ಯಾಂಡ್ ಮಾಡಿಕೊಟ್ಟಿರೋದು, ಬಿಟ್ಕೊಟ್ಬಿಡು ಅಂತ ಬೇಕಾದಷ್ಟು ಅದು ಬಿಡಲಿಲ್ಲ. ನಾನು ಎಕ್ಸ್ ಮಿಲ್ಟ್ರಿ ಮ್ಯಾನ್ ಅಂತ ಗಲಾಟೆ ಮಾಡಿದೆ. ಆವಾಗ ಎಲ್ಲ ಪಂಚಾಯತಿನವರೆಲ್ಲ ಸೇರಿ ನಿಮ್ಗೆ ಸ್ವಲ್ಪ ತ್ರಾಸಾಗುತ್ತೆ, ಸಿವಿಲ್ ಸೂಟ್ ಫೈಲ್ ಮಾಡಿ, ಅವನೇನು ಡಾಕ್ಯುಮೆಂಟ್ ಕೊಡ್ತಾನೋ ಕೊಡಲಿ ಅಂತ. ಆವಾಗ ಸಿವಿಲ್ ಸೂಟ್ ಫೈಲ್ ದಾಖಲು ಮಾಡಬೇಕಾದ್ರೆ ನಾನು 88ರಲ್ಲಿ ಗೌರ್ಮೆಂಟ್ ಸರ್ವಿಸಲ್ಲಿದ್ದೆ. ಅದನ್ನು ನಮ್ಮ ತಾಯಿಯವರಿಗೆ ಸೇಲ್ ಮಾಡಿ, ಸಿದ್ದಮ್ಮ ಅನ್ನೋರಿಗೆ ಸೇಲ್ ಮಾಡಿ, ಸಿದ್ದಮ್ಮನಿಂದ ಅವ್ರ ಹೆಸರಿಗೆಲ್ಲ ಡಾಕ್ಯುಮೆಂಟ್ಸ್ ಟ್ರಾನ್ಸ್ಫರ್ ಮಾಡಿಸಿ ಸೂಟ್ ಫೈಲ್ ಮಾಡಿಸಿ, ಚನ್ನಪಟ್ಟಣ ಸಿವಿಲ್ ಸೂಟು ಕೋರ್ಟ್ ಕಮಿಷನ್ನು ಎಲ್ಲ ಆಗಿ ಡಿಕ್ಲರೇಷನ್ ಆಫ್ ಟೈಟ್ ಎಲ್ಲ ನಮ್ಮ ಮುಂದೆ ಆಯಿತು. ಆ ಟೈಟ್ಲ್ ಮೇಲೆ ಇದು ಡಿಕ್ರಿ ಆದಮೇಲೆ ರಾಮನಗರ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಅಪೀಲ್ ಹೋದ್ರು. ಅಪೀಲು ಡಿಸ್ಮಿಸ್ ಆಯಿತು. ಅಪೀಲ್ ಡಿಸ್ಮಿಸ್ ಆದಮೇಲೆ ಹೈಕೋರ್ಟ್ಗೆ RSA ಹೋದರು. ಹೈಕೋರ್ಟ್ನಲ್ಲಿ ಅವ್ರ ಅಪೀಲ್ ಡಿಸ್ಮಿಸ್ ಆಯಿತು. RSA ಡಿಸ್ಮಿಸ್ ಆದಮೇಲೆ ಅದನ್ನು ರಿವ್ಯೂ ಮಾಡಿ ಅಂತೇಳಿ RP ಹಾಕಿದ್ರು. RPನೂ ಡಿಸ್ಮಿಸ್ ಆಯಿತು. RP ಡಿಸ್ಮಿಸ್ ಆದಮೇಲೆ ಸುಪ್ರೀಂ ಕೋರ್ಟ್ಗೆ SLP ಹೋದರು. SLP 2022ನಲ್ಲಿ ಡಿಸ್ಮಿಸ್ ಆಯಿತು. ಈಗ ಪಕ್ಕ ಎಲ್ಲ ಕೋರ್ಟಲ್ಲಿ ಎಲ್ಲ ಕೇಸು ಡಿಸೈಡ್ ಆಗಿ ನಮ್ಮಂತೆ ಆಗಿದೆ. ಮುನ್ಸಿಫ್ ಕೋರ್ಟಿಂದ ಸುಪ್ರೀಂ ಕೋರ್ಟ್ವರೆಗೆ ಪರ್ಮನೆಂಟ್ ಇಂಜೆಕ್ಷನ್ ಡಿಕ್ರಿ ನನ್ನ ಪರವಾಗಿದೆ. ಈಗಿರುವಾಗ ಅವರು ಜಮೀನಿಗೆ ಕಾಲಿಡುವಷ್ಟಿಲ್ಲ. ಅಂಥದ್ರಲ್ಲಿ ನಾವು ಬಂದಾಗಲೆಲ್ಲ ನಮ್ಮ ವರ್ಕರ್ಸ್ ಮೇಲೆ ಗಲಾಟೆ ಮಾಡೋದು, ಪೊಲೀಸ್ನವ್ರ ಕಂಪ್ಲೇಂಟ್ ಫಾಲ್ಸು, ನಂದು 8 ಎಕರೆ ವೆಜ್ ಹಾಕ್ಕೊಂಡಿದ್ದೀನಿ, ನಂದು 8 ಎಕರೆ ಅಂತ ಫಾಲ್ಸ್ ಕಂಪ್ಲೇಂಟ್ ಕೊಡೋದು, FIR ಬುಕ್ ಮಾಡ್ತಿದ್ದು, ಹಿಂಗೇ ಕಿರುಕು ಮಾಡ್ಕೊಂಡು ಬರ್ತಾಯಿದ್ದಾರೆ. 2018 2012 ಅವ್ರ ಮೇಲೆ FIR ಆಗೋದು, ನಮ್ಮ ಮೇಲೆ FIR ಗಲಾಟೆ. ಈ ಮೊನ್ನೆ ಎಲ್ಲ ನಾವು ಕೂತ್ಕೊಂಡು ನಾವೆಲ್ಲ ಕೆಲಸ ಮಾಡುವಾಗ ಇವತ್ತಿನ ದಿವಸ ನಾವು ಪೀಸ್ಫುಲ್ಲಾಗಿ ಒಳಗಡೆ ಇದ್ದರೆ ಯಾರ್ಯಾರು ಲೇಡೀಸ್ನೆಲ್ಲ ಒಂದು 30 ಜನ ಕರ್ಕೊಬಂದು ನಮ್ಮ ಮೇಲೆ ಬೆಳಗ್ಗೆಯಿಂದ ಬೈಸಿ ಕೂಗಾಡಿಸಿ ಗಲಾಟೆ ಮಾಡಿ ಬಂದಿದ್ದರು. ಆ ಪೊಲೀಸ್ನವರು ನಮ್ಮದು ಭಾಳ ಸಹಾಯ ಮಾಡಿ ಅವನ್ನೆಲ್ಲ ಹೊರಗಡೆ ಕಳಿಸಿದ್ರು. ಇದು ಸಿಚುವೇಶನ್. ನಿಮ್ಗೇನೇ ಜಮೀನು ಓನರ್ಶಿಪ್ ಬಗ್ಗೆ ನಿಮ್ಗೇನೇ ಕ್ಲಾರಿಟಿ ಬೇಕಾದ್ರೂ ನಾನು ಕೊಡ್ತೀನಿ. ಸರ್, ನಿಮ್ಗೆ ಹೆಂಗೆ ಜಾಗ ಬಂತು? ನೀವು ಸರ್ಕಾರಿ ಹುದ್ದೆಯಲ್ಲಿ ಇದ್ರಿ, ಇವಾಗ ನೀವು ಹೆಂಗೆ ಅಲಾಟ್ ಮಾಡ್ಸ್ಕೊಂಡ್ರಿ? ನಾನು ಆವಾಗ ಇಂಜಿನಿಯರಿಂಗ್ ಸ್ಟೂಡೆಂಟ್ ಮೊದಲೇ ಹೇಳಿದೆ, ಅದು ಕೋರ್ಟಲ್ಲಿ ಡಿಸ್ಕಷನ್ ಆಗಿದೆ. ಸ್ಟೂಡೆಂಟ್ ಕ್ಯಾನ್ ಆಲ್ಸೋ ಎಲಿಜಿಬಲ್ ಫಾರ್ ಗ್ರ್ಯಾಂಟ್ ಬಿಕಾಸ್ ಎಜುಕೇಷನ್ ಮುಗಿದ್ಮೇಲೆ ಅವ್ರು ಅಗ್ರಿಕಲ್ಚರ್ ಮಾಡ್ತಾರೆ ಅನ್ನೋ ಕನ್ಸಿಡ್ರೇಷನಲ್ಲಿ ಗೌರ್ಮೆಂಟ್ ಕೊಡ್ಬೋದು ಅಂತ ಕಾನೂನಿದೆ. ನಾನು ಇಂಜಿನಿಯರಿಂಗ್ ಸ್ಟೂಡೆಂಟು, ಆವಾಗ ಗ್ರ್ಯಾಂಟ್ ಕೊಟ್ಟೆ. ಇವಾಗ ಅಪಾಯಿಂಟಲ್ಲಿ ಇರಲಿಲ್ಲ? ಇಲ್ಲ, ಅದೆಲ್ಲ ಕೋರ್ಟಲ್ಲಿ ಡಿಸ್ಕಷನ್ ಆಗಿದೆ. ಇವಾಗ ನಿಮ್ಮ ಹತ್ರ ಮೂಲ ದಾಖಲೆಗಳಿಲ್ಲ ಅಂತ ಹೇಳ್ತಾರೆ. ಪ್ರತಿಯೊಂದು A to Z ಮೂಲ ದಾಖಲೆಗಳನ್ನು ಮುನ್ಸಿಫ್ ಕೋರ್ಟಿಂದ ಹಿಡಿದು ಫೈಲ್ಗಳನ್ನೇ ತರಿಸ್ಕೊಂಡು ಹೈಕೋರ್ಟ್ಗೆ TCಯಿಂದ ಎಲ್ಲ ಫೈಲ್ಗಳನ್ನ ತೋರಿಸಿ ಪರ್ಫೆಕ್ಟಾಗಿದೆ. ದೇರ್ ಇಸ್ ನೋ ಡೌಟ್ ಇನ್ ಡಾಕ್ಯುಮೆಂಟ್ಸ್ ಟು ನಾಕ್ ಆಫ್ ದಿ ಪ್ರಾಪರ್ಟಿ ಆಫ್ ಕೊಮಾರಿಗೌಡ, ವಿ ರಾಮು ಆ್ಯಂಡ್ ಅಸೋಸಿಯೇಟ್ಸ್ ಪ್ಲ್ಯಾನಿಂಗ್ ಆಲ್ ದಿಸ್ ಅಂತ ಜಡ್ಮೆಂಟಲ್ಲೇ ಬರ್ತಿದೆ. ಒಟ್ಟಾರೆ ನಿಮಗೆ ಅಲರ್ಟ್ ಆಗಿದ್ದು ಎಷ್ಟು ಎಕರೆ ಸರ್? 9 ಎಕರೆ 36 ಗುಂಟೆ ಅಥವಾ 4 ಹೆಕ್ಟೇರ್ ಅಂತ ಎರಡೂ ಬರೆದಿದ್ದಾರೆ ಸಾಗುವಳಿ ಚೀಟಿನಲ್ಲಿ. 9 acres 36 ಗುಂಟಾಸ್ ಆರ್ 4 hectares ಎರಡೂ ಮೆಜರ್ಮೆಂಟ್ ಬರೆದಿದ್ದಾರೆ ಸರ್. ಆವಾಗ ಎಕರೆಗೆ ಇರಲಿ ಎಕರೆ ಅಂತ ಇರ್ತಿತ್ತು, ಹೆಂಗೆ ಬರೆದ್ರು ಸರ್? ಹೌದು, ಕರೆಕ್ಟ್. 4 ಎಕರೆ ಮೇಲೆ ಕೊಡುವಂಗಿಲ್ಲ ಅಂತಿತ್ತಲ್ಲ. ಇದನ್ನು ಕೋರ್ಟಲ್ಲಿ ರೈಸ್ ಆಯಿತು. ಕೋರ್ಟಲ್ಲಿ ರೈಸ್ ಆಗ ತಹಸೀಲ್ದಾರರಿಗೆ ಇನ್ವೈಟ್ ಮಾಡಿದ್ರು ಮುನ್ಸಿಫ್ ಕೋರ್ಟ್ಗೆ. ನಾನು ಹೇಳ್ತಾ ಇರೋದು 91ನಲ್ಲಿ. ತಹಸೀಲ್ದಾರು ಕೋರ್ಟಿಗೆ ಬಂದು 1957ಇಂದ ಕರ್ನಾಟಕದಲ್ಲಿ
ಹೆಕ್ಟೇರ್ ಆ್ಯಂಡ್ ಏಕರ್ಸ್ ಎರಡೂ ಪ್ರಾಕ್ಟೀಸಲ್ಲಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ರೆಕಾರ್ಡ್ ಆಗಿದೆ. ಸರ್ ಈಗ ಅವ್ರು ಹೇಳೋ ಪ್ರಕಾರ ನಿಮ್ಮದು ಮೇಲ್ಗಡೆ ಇದೆ 140 ಸರ್ವೆ ನಂಬರ್ದು ಅವ್ರಿಗೆ NHK ಅಮೌಂಟ್ ಇದಾಗಿತ್ತು, ಅಮೌಂಟ್ಗೆ ಅಪ್ಲೈ ಹಾಕೊಂಡಿದ್ರು, ಅಮೌಂಟ್ ತಗೊಂಡಿದ್ದೀರಾ ಇಲ್ಲ ಅಪ್ಲೈ ಮಾಡಿದ್ರೆ ಅಮೌಂಟ್ ಕಮ್ಮಿ ಆಗೈತೆ ಜಾಸ್ತಿ ಕೊಡಿ ಅಂತ ಹೇಳಿ ಅರ್ಜಿ ಬರ್ದಿದ್ದೀರಿ. ಅವರು ಏನು ಮಾಡಿದ್ರು, ಏನೇನು ಮಾಡೋದು ಗೋಲ್ಮಾಲ್ ಮಾಡಿಬಿಡಿ, ಅದೆಲ್ಲ ಬೇಡ, ಜಮೀನು ನಂದು ಆ ಕಡೆ ಇದೆ ಅಂತ ತೋರಿಸ್ಬಿಟ್ಟು ಪೇಪರಲ್ಲಿ ನಂದನ್ನು ನೋಟಿಫೈ ಮಾಡಿಸಿದ್ರು. ಈ ಸರ್ವೆ ನಂಬರ್ 255 ರೋಡಿಂದ ಆ ಕಡೆ ಆಗಿದೆ ಅಂತೇಳಿ ಸ್ಕೆಚ್ ಮಾಡಿಸಿ ನೋಟಿಫೈ ಮಾಡಿಸಿದ್ರು. ನಾನೇನು ಮಾಡಿದೆ, ಇದು ಗೊತ್ತಿಲ್ಲ ನನಗೆ ಆ ಕಡೆ ಇದೆ ಈ ಕಡೆ ಅಂತ. ನಾನು ಈ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಬಿಟ್ಟು ಸರ್ವೆ ರೆಕಾರ್ಡ್ ಆಫೀಸ್ ರಾಮನಗರದಲ್ಲಿ ರಿಕಾರ್ಡ್ಸ್ ಎಲ್ಲ ಕೊಟ್ಬಿಟ್ಟು ನಾನು ಕನ್ಸೆಂಟ್ ಕೊಟ್ಬಿಟ್ಟೆ. ಯಾಕೆಂದರೆ 1 ಎಕರೆಗೆ 45 ಕೋಟಿ, ಇದು 45 ಲಕ್ಷ ಕೊಡ್ತಾಯಿದ್ದಾರೆ. 2 ಎಕರೆ 10,000 ಸ್ಕ್ವೇರ್ ಫೀಟ್ ಅಲೋ ಇದು ಮಾಡಿದರು. ಕೊಮಾರಿಗಳು ನನ್ನ ಹೆಸರೆಲ್ಲ ಬಂತು. ನನಗೆ 90 ಲಕ್ಷ ಬರ್ತಿದ್ದಲ್ಲ, ತಗೊಂಬಿಡಿ ಸ್ವಾಮಿ ಅಂತ ಹೇಳ್ಬಿಟ್ಟು ಗಿವನ್ ಮೈ ಕನ್ಸೆಂಟ್, ಸಬ್ಮಿಟೆಡ್ ಆಲ್ ಮೈ ಡಾಕ್ಯುಮೆಂಟ್ಸ್. 27/1/2019 ಲ್ಯಾಂಡ್ ಅಕ್ವಿಷನ್ ಆಫೀಸರು ಸ್ಪಾಟಿಗೆ ಬಂದರು, ಅಲಾಂಗ್ ವಿತ್ ಸರ್ವೇಯರ್ ಬಂದ್ಬಿಟ್ಟು, ಏನು ಇದು ರೋಡಿಂದ ಆ ಕಡೆಗಿದೆ, ನಿಮ್ದು ಈ ಕಡೆಗಿದೆ ಅಂತ ಆಫ್ಟರ್ ವೆರಿಫೈಯಿಂಗ್ ನಾನು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೆನಲ್ಲ, ವೆರಿಫೈ ಮಾಡಿಬಿಟ್ಟು ಈ ಲ್ಯಾಂಡು ರಸ್ತೆಗೆ ಬರಲ್ಲ, ಅಕ್ವಿಷನ್ಗೆ ಬರಲ್ಲ ಅಂತ ಲೆಟ್ರ್ ಕೊಟ್ಟರು. ಅದೇ ಕೋರ್ಟ್ ವೆರಿಫೈ ಮಾಡಿದೆ.